ಶಕ್ತಿ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಪಾನಿಪುರಿ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ನಮ್ಮಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನಾನು ನಿಮಗೆ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇಷ್ಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಸಿಂಧು ಶೆಟ್ಟಿ ಯೂಟ್ಯೂಬ್ ಚಾನಲ್. ಫಸ್ಟ್ ಸ್ಟೆಪ್ ಸಿಂಪಲ್, ಪೊಟ್ಯಾಟೊ ವಾಶ್ ಮಾಡ್ಕೋಬೇಕು, ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕುಕ್ಕರ್ಗೆ ಪೊಟ್ಯಾಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಾಟರ್ ಹಾಕಿ ಬಾಯ್ಲ್ ಮಾಡೋಕ್ಕೆ ಇಡೋಣ. ಸೊ ಪೊಟ್ಯಾಟೊ ಬಾಯ್ಲ್ ಆಗೋವರೆಗೆ ಪಾನಿನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಪುದೀನ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಶ್ ಪುದೀನ ಲೀವ್ಸ್ ಇದ್ದರೆ ಯೂಸ್ ಮಾಡಿ, ಪಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಮ್ಮಮ್ಮ ಟೊಮೆರಿಯನ್ ಕೊಡ್ತಿದ್ದಾರೆ. ಲೆಮನ್ ಸೈಜ್ ಇದ್ದರೆ ಸಾಕು. 1 ಕಪ್ಪಲ್ಲಿ ಸೋಪ್ ಮಾಡ್ಕೊಳ್ಳೋಣ. ಸೊ ಇದನ್ನು ಕೂಡ ಪಾನಿಗೆ ಮಿಕ್ಸ್ ಮಾಡ್ತೀವಿ. ಸೊ ಹುಳಿ ಟೇಸ್ಟ್ ಬರೋದಕ್ಕೆ. ಈಗ ಪುದೀನ ಲೀವ್ಸ್ನ ವಾಟರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಡಸ್ಟ್ ಎಲ್ಲ ರಿಮೂವ್ ಆಗುತ್ತೆ. ನೀವುಗಳು ಅಷ್ಟೇ ಏನೇ ವೆಜಿಟೇಬಲ್ಸ್, ಲೀವ್ಸ್ ಆರ್ ಫ್ರೂಟ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ವಾಶ್ ಮಾಡಿದರೆ ಬೆಸ್ಟ್. ಹೈಜೀನ್ ಮೇಂಟೈನ್ ಮಾಡಬೇಕು. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಎಲ್ಲ ಪ್ರಾಡಕ್ಟ್ಸಲ್ಲಿ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಸೊ ಬೆಟರ್ ಬಿಫೋರ್ ಯೂಸ್ ವಾಶ್ ಮಾಡೋಣ. ಸೊ ಜೊತೆಗೆ ಆನಿಯನ್ ಕೂಡ ವಾಶ್ ಮಾಡಿ ಇಟ್ಕೊಳ್ಳೋಣ. ಸೊ ನಮ್ಮಮ್ಮ ಆನಿಯನ್ ಕಟ್ ಮಾಡ್ಕೊತಾ ಇದ್ದಾರೆ ಪಾನಿಗೆ ಆ್ಯಂಡ್ ಪೊಟ್ಯಾಟೊ ಸ್ಟಫಿಗೆ. ಇಲ್ಲಿ ನಾನು ಪಾನಿಗೆ ಮಸಾಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡಿಗೆ ಏನೇನು ಮಸಾಲ ಆ್ಯಡ್ ಮಾಡಬೇಕು ಅಂದರೆ, ಫಸ್ಟ್ ಚಿಲ್ಲಿ. ಸೊ ನಿಮಗೆ ಎಷ್ಟು ಸ್ಪೈಸಿ ಬೇಕು ನೋಡ್ಕೊಳ್ಳಿ, ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿಲ್ ಈಟ್ ಮೋರ್ ಸ್ಪೈಸಿ. ನಮ್ಮ ಮನೇಲೂ ಕೂಡ ಸ್ಪೈಸಿ ಜಾಸ್ತಿನೇ ತಿಂತಾರೆ. ಸೊ ನಾನು 6 to 7 ಚಿಲ್ಲಿ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಜಿಂಜರ್ 2-3 ಸ್ಲೈಸ್ ಇದ್ದರೆ ಸಾಕು. ಆ್ಯಂಡ್ ಕೊರ್ಯಾಂಡರ್ 1 ಕಪ್ ಅಷ್ಟು ತೊಗೊಳ್ಳಿ. ಪುದೀನ 2 ಕಪ್ ಲೀವ್ಸ್ ತೊಗೊಳ್ಳಿ. ಆ್ಯಂಡ್ ಹಾಫ್ ಲೆಮನ್ ಆ್ಯಡ್ ಮಾಡಿ ಸ್ವಲ್ಪ ವಾಟರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನಾನು ಎಲ್ಲ ಮೆಜರ್ಸ್ನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಟೊಮೆರಿಯನ್ ಸೋಕ್ ವಾಟರ್ನ 1 ಬೌಲಿಗೆ ನೀಟಾಗಿ ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ಸೊ ಓನ್ಲಿ ಸೋಕ್ ವಾಟರ್ ಅಷ್ಟೇ. ಸೊ ಆ್ಯಂಡ್ ಗ್ರೈಂಡ್ ಮಾಡಿರೋ ಪುದೀನ ಪೇಸ್ಟ್ನ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಿಕ್ಸ್ ಮಾಡಿರೋ ಬೌಲಿಗೆ ಮಸಾಲಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಚಾಟ್ ಮಸಾಲ ಆ್ಯಸ್ ಪರ್ ದ ಟೇಸ್ಟ್, ಆ್ಯಂಡ್ ದೆನ್ ಹಿಂಗ್, ಪಾನಿಪುರಿ ಟೇಸ್ಟ್ ಮಸಾಲ ಪೌಡರ್. ಗ್ರೋಸರಿ ಸ್ಟೋರಲ್ಲಿ ಕೂಡ ಸಿಗುತ್ತೆ, ಇಲ್ಲ ನೋ ಪ್ರಾಬ್ಲಮ್, ಹಾಕಿಲ್ಲ ಅಂದ್ರೂ ಟೇಸ್ಟ್ ಚೆನ್ನಾಗಿಯೇ ಆಗುತ್ತೆ. ಸೊ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಪಿಂಕ್ ಸಾಲ್ಟ್ ನೀವು ಟೇಸ್ಟ್ಗೆ ಯಾವ ಥರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ಫೈನಲ್ ಟಚ್ ಬಂದು ಆನಿಯನ್. ಸೊ ನನಗೆ ಆನಿಯನ್ ಪಾನಿಗೆ ಹಾಕೋದ್ರಿಂದ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಡ ಅಂದರೆ ಹಾಕಬೇಡಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳೋಣ. 2 ಸ್ಲೈಸ್ ಲೆಮನ್ ಆ್ಯಂಡ್ ಸ್ವಲ್ಪ ಕೊರ್ಯಾಂಡೋ. ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಳ್ಳಿ. ಸೊ ಪಾನಿಪುರಿಯ ಪಾನಿ ಮಸಾಲ ವಾಟರ್ ರೆಡಿಯಾಗಿದೆ. ನೆಕ್ಸ್ಟ್ ಪೊಟ್ಯಾಟೊ ಸ್ಟಫಿಂಗ್ಗೆ ಹೇಗೆ ಮಾಡೋಣ ಅಂತ ಹೇಳ್ತೀನಿ. ಫಸ್ಟ್ ಬಾಯ್ಲ್ ಆಗಿರೋ ಪೊಟ್ಯಾಟೊ ಸಿಪ್ಪೆನ ತೆಗೆದಿಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಆನಿಯನ್ನ ಆ್ಯಡ್ ಮಾಡಿ ದೆನ್ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀಟಾಗಿ ಸ್ಮ್ಯಾಶ್ ಆಗಿರೋ ಪೊಟ್ಯಾಟೊಗೆ ಸ್ವಲ್ಪ ಮಸಾಲ ಆ್ಯಡ್ ಮಾಡೋಣ. ಅದಕ್ಕೆ ಸ್ವಲ್ಪ ಕೊರ್ಯಾಂಡೋ, ಪಿಂಕ್ ಸಾಲ್ಟ್ ಆ್ಯಸ್ ಪರ್ ದ ಟೇಸ್ಟ್, ಆ್ಯಂಡ್ ಚಾಟ್ ಮಸಾಲ, ಹಿಂಗ್, ವೈಟ್ ಪೆಪ್ಪರ್. ಇದೆಲ್ಲ ಮಿಕ್ಸ್ ಮಾಡಿದರೆ ಸ್ಟಫಿಂಗ್ಗೆ ಸೂಪರ್ ಆಗುತ್ತೆ. ಸೊ ಪೊಟ್ಯಾಟೊ ಸ್ಟಫಿಂಗ್ ಇಸ್ ರೆಡಿ. ಆ್ಯಂಡ್ ಲೆಮನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಇದು ಆಪ್ಷನಲ್.
ನೆಕ್ಸ್ಟ್ ನಾವು ಪಾನಿಪುರಿದು ಪೂರಿ ರೆಡಿ ಮಾಡ್ಕೊಳ್ಳೋಣ. ಆಬ್ವಿಯಸ್ಲಿ ಇದು ಮೇನ್ ಅಲ್ವಾ, ಸೊ ಇದಿದ್ರೇ ಕಂಪ್ಲೀಟ್ ಆಗೋದು. ಸೊ ಅವೆರಡು ರೆಡಿ ಆಗಿದೆ. ಸೊ ಇದನ್ನು ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನಾನು ಪುರಿನ ಮನೇಲಿ ಟ್ರೈ ಮಾಡಿಲ್ಲ ಇದುವರೆಗೂ, ಸ್ಟೋರಿಂದನೇ ತೊಗೊಂಬರೋದು. ಸೊ ನೀವುಗಳು ಮನೇಲಿನೇ ಪುರಿ ಕೂಡ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ. ಯಸ್, ಫೈನಲಿ ನಮ್ಮ ಪಾನಿಪುರಿ ರೆಡಿ. ಪೂರಿ, ಪಾನಿ ಆ್ಯಂಡ್ ದೆನ್ ಪೊಟೆಟೊ ಸ್ಟಫಿಂಗ್. ಪಾನಿಪುರಿ ಇಸ್ ರೆಡಿ. ಫಸ್ಟು ನಮ್ಮ ಅಮ್ಮಂಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ಏನಂತಾರೆ ಅಂತ ಹೇಳಿ. ಸೂಪರ್. ಬೈ ಬೈ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಪಾನಿಪುರಿ ಎಕ್ಸ್ಪೀರಿಯನ್ಸ್ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.